ಇಂಡಿಯನ್ ಟ್ರೆಡಿಷನಲ್ ಸ್ಟೋರೀಸ್ಗೆ ಸ್ವಾಗತ. ಸಪ್ತಚಕ್ರಗಳ ಪ್ರತಿಜ್ಞೆ, ಪ್ರೀತಿ ಮತ್ತು ವಿಶ್ವಾಸದ ಮಹಾ ಸಂಗ್ರಾಮ. ಹುಣ್ಣಿಮೆಯ ಮಧ್ಯರಾತ್ರಿ, ಕತ್ತಲೆಯಲ್ಲಿ ಮುಳುಗಿದ ಪ್ರಾಚೀನ ಶಿವ ದೇವಾಲಯದ ಶಿಖರ ಗಾಳಿಯಲ್ಲಿ ನಡುಗುತ್ತಿತ್ತು. ರಾಜಕುಮಾರ ದೇವವ್ರತ, ಅವರ ಮುಖದ ಮೇಲೆ ದೃಢ ಸಂಕಲ್ಪವಿತ್ತು, ಕೈಯಲ್ಲಿ ಕೇವಲ ಒಂದು ಕಬ್ಬಿಣದ ಕತ್ತಿ. ದೇವವ್ರತ ನಿಧಾನವಾಗಿ ದ್ವಾರದ ಮೂಲಕ ಒಳಗೆ ಪ್ರವೇಶಿಸುತ್ತಾನೆ. ದೇವಾಲಯದ ಕಾರಿಡಾರ್ನಲ್ಲಿ ಒಂದು ಗಂಭೀರ ರಹಸ್ಯಮಯ ಶಾಂತಿ ಇದೆ. ತಕ್ಷಣ ಒಂದು ಅಸ್ಪಷ್ಟ ಆದರೆ ಮಧುರವಾದ ಧ್ವನಿ ಅವರ ಕಿವಿಗೆ ಅಪ್ಪಳಿಸುತ್ತದೆ. ಇದು ಒಂದು ಕನ್ಯೆಯ ನೂಪುರಗಳ ಪಾಯಲ ಧ್ವನಿಯಾಗಿದ್ದು, ದೇವವ್ರತ ಅದನ್ನು ಸೂಕ್ಷ್ಮವಾಗಿ ಗುರುತಿಸಲು ಪ್ರಯತ್ನಿಸುತ್ತಿದ್ದಾರೆ. ನೂಪುರಗಳ ಧ್ವನಿ ಬರುತ್ತಿರುವ ಒಂದು ಖಾಲಿ ಜಾಗವಿದೆ, ಆದರೆ ಯಾರೂ ಕಾಣಿಸುತ್ತಿಲ್ಲ. ಈ ಕನ್ಯೆ ಪ್ರಿಯಾಳಾಗಿದ್ದಳು. ಕ್ರೂರ ತಾಂತ್ರಿಕ ಭೈರವನ್ ಶಾಪದಿಂದ ಅದೃಶ್ಯಳಾಗಿದ್ದಳು. ದೇವವ್ರತ ಕಣ್ಣು ಮುಚ್ಚುತ್ತಾರೆ. ಪ್ರಿಯಾಳನ್ನು ನೋಡಬಾರದೆಂದು, ಕೇವಲ ಧ್ವನಿಯನ್ನು ಅನುಸರಿಸಬೇಕೆಂದು ಅವರಿಗೆ ತಿಳಿದಿದೆ. ದೇವವ್ರತ ತಮ್ಮ ಖಡ್ಗವನ್ನು ಎಚ್ಚರಿಕೆಯಿಂದ ನೆಲದ ಮೇಲೆ ಇಡುತ್ತಾರೆ. ಖಡ್ಗದ ಮೊನಚು ಭೂಮಿಯನ್ನು ಸ್ಪರ್ಶಿಸುತ್ತದೆ. ಖಡ್ಗದ ಪರಿತ್ಯಾಗ, ಇದು ಅವರು ಶೌರ್ಯದ ಮೇಲೆ ಅಲ್ಲ, ಆದರೆ ತಮ್ಮ ನಂಬಿಕೆಯ ಮೇಲೆ ಅವಲಂಬಿತರಾಗುವ ಸಂಕಲ್ಪ. ಅವರು ಶಿವಲಿಂಗದ ಸುತ್ತಲೂ ರೂಪುಗೊಂಡ ಸಪ್ತಚಕ್ರಗಳ 7 ವಲಯಗಳ ಕಡೆಗೆ ನೋಡುತ್ತಾರೆ. ದೇವವ್ರತ ಮೊದಲ ಪ್ರದಕ್ಷಿಣೆಯನ್ನು ಪ್ರಾರಂಭಿಸಿದರು. ಮೊದಲ ಹೆಜ್ಜೆ ದೃಢತೆಯಿಂದ ಇಡಲಾಗುತ್ತದೆ. ಮೊದಲ ಪ್ರದಕ್ಷಿಣೆಯ ಮೊದಲ ಹೆಜ್ಜೆಯನ್ನು ಇಟ್ಟ ತಕ್ಷಣ ಕ್ರೂರ ತಾಂತ್ರಿಕ ಭೈರವನ ಭೀಕರ ನಗು ಪ್ರತಿಧ್ವನಿಸುತ್ತದೆ. ದೇವಾಲಯದ ಸ್ತಂಭಗಳ ಮೇಲೆ ಭಯಾನಕ ವಿರೂಪಗೊಂಡ ನೆರಳುಗಳು ಇದ್ದಕ್ಕಿದ್ದಂತೆ ನೃತ್ಯ ಮಾಡಲು ಪ್ರಾರಂಭಿಸುತ್ತವೆ. ದೇವವ್ರತನ ಮುಖದ ಮೇಲೆ ಅಲ್ಪ ಸಂಶಯ ಮೂಡುತ್ತದೆ. ದೇವವ್ರತನ ಕಿವಿಯಲ್ಲಿ ಭಾರೀ ಧ್ವನಿಯೊಂದು ಪ್ರತಿಧ್ವನಿಸುತ್ತದೆ. ಅವರ ಮೃತ ತಂದೆಯ ಧ್ವನಿ. ಮಗನೇ, ನೀನು ವ್ಯರ್ಥವಾಗಿ ಶ್ರಮಿಸುತ್ತಿದ್ದೀಯೇ, ಹಿಂದಿರುಗು. ರಾಜಕುಮಾರನ ಹೃದಯ ವಿಚಲಿತವಾಗುತ್ತದೆ. ಅವನು ಆಗಲೇ ನೂಪುರಗಳ ಧ್ವನಿ ಇನ್ನಷ್ಟು ತೀಕ್ಷ್ಣವಾಗುತ್ತದೆ. ಅದು ಅವರಿಗೆ ಸಮಾಧಾನ ನೀಡುತ್ತಿರುವಂತೆ. ದೇವವ್ರತ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಾನೆ. ಅವನು ಕೇವಲ ಧ್ವನಿಯನ್ನು ಅನುಸರಿಸುತ್ತಲೇ ಇರುತ್ತಾನೆ. ಇದು ಭಯದ ಮೊದಲ ಚಕ್ರವಾಗಿತ್ತು. ಅಲ್ಲಿ ರಾಜಕುಮಾರ ತನ್ನ ಭೂತಕಾಲದ ಸಂದೇಹಗಳೊಂದಿಗೆ ಹೋರಾಡಬೇಕಿತ್ತು. ಲೋಭದ ಪರೀಕ್ಷೆ, ದಿನ 2. ಎರಡನೇ ಪ್ರದಕ್ಷಿಣೆ ಪ್ರಾರಂಭವಾಗುತ್ತದೆ. ತಾಂತ್ರಿಕ ಭೈರವ್ ಹೊಸ ಮಾಯಾಜಾಲವನ್ನು ರಚಿಸುತ್ತಾನೆ. ದೇವಾಲಯದ ಶಿಲಾಪಥವು ಇದ್ದಕ್ಕಿದ್ದಂತೆ ಹೊಳೆಯುತ್ತದೆ. ಅದು ಚಿನ್ನ ಮತ್ತು ಅಮೂಲ್ಯ ರತ್ನಗಳಿಂದ ತುಂಬಿ ಹೋಗುತ್ತದೆ. ದೇವವ್ರತ ನಿಲ್ಲುತ್ತಾನೆ. ಅವನ ಕಣ್ಣುಗಳ ಮುಂದೆ ರತ್ನಗಳ ಹೊಳಪು. ಒಂದು ಸುಂದರ ಅಪ್ಸರೆ ಕಾಣಿಸಿಕೊಳ್ಳುತ್ತಾಳೆ. ಅವಳ ವಸ್ತ್ರಗಳು ಸುವರ್ಣಮಯವಾಗಿವೆ. ಅಪ್ಸರೆ ಹೇಳುತ್ತಾಳೆ, ರಾಜಕುಮಾರ, ಒಂದು ನಿರ್ಗತಿಕ ಕನ್ಯೆಗಾಗಿ ಇಷ್ಟೊಂದು ಕಷ್ಟವೇಕೆ? ಈ ಚಿನ್ನವನ್ನು ತೆಗೆದುಕೊಂಡು ನಿಮ್ಮ ರಾಜ್ಯವನ್ನು ಉಳಿಸು. ದೇವವ್ರತ ಕ್ಷಣಕಾಲ ಯೋಚಿಸುತ್ತಾನೆ. ನಂತರ ತನ್ನ ಉದ್ದೇಶವನ್ನು ಸ್ಮರಿಸುತ್ತಾನೆ. ನೂಪುರಗಳ ಧ್ವನಿ ಅವನಿಗೆ ಮುಂದೆ ಸಾಗಲು ಸೂಚಿಸುತ್ತದೆ. ಲೋಭದಿಂದ ದೂರ. ದೇವವ್ರತ ದೃಢವಾಗಿ ಮುಂದೆ ಸಾಗುತ್ತಾನೆ. ಅವನು ಚಿನ್ನವನ್ನು ತನ್ನ ಪಾದಗಳ ಕೆಳಗೆ ತುಳಿಯುತ್ತಾನೆ. ರತ್ನಗಳು ಮತ್ತು ಚಿನ್ನ ಅವನ ಚಪ್ಪಲಿಗಳ ಕೆಳಗೆ ಪುಡಿಪುಡಿಯಾಗುತ್ತವೆ. ಅಪ್ಸರೆಯ ಮುಖ ಕೋಪದಿಂದ ತುಂಬುತ್ತವೆ. ದೇವವ್ರತನ ಉದ್ದೇಶ ಸಂಪತ್ತಲ್ಲ, ಬದಲಿಗೆ ಪ್ರೀತಿಯಿಂದ ರಾಜ್ಯವನ್ನು ಶಾಪಮುಕ್ತಗೊಳಿಸುವುದಾಗಿತ್ತು. ಮೋಹದ ಪರೀಕ್ಷೆ, ದಿನ 3. ಮೂರನೇ ಪ್ರದಕ್ಷಿಣೆ ಆರಂಭವಾಗುತ್ತದೆ. ದೇವಾಲಯದ ಕೇಂದ್ರದಿಂದ ಒಂದು ದಿವ್ಯ ಆಕೃತಿ ಹೊರಹೊಮ್ಮುತ್ತದೆ. ಪ್ರಿಯಾ ತನ್ನ ದೃಶ್ಯ ರೂಪದಲ್ಲಿ ಪ್ರಕಟಗೊಳ್ಳುತ್ತಾಳೆ, ಆದರೆ ಇದು ಮಾಂತ್ರಿಕನ ಮಾಯಾವಿ ಪ್ರತಿಮೆ. ಪ್ರಿಯಾ ಅತ್ಯಂತ ದುಃಖಿತಲಾಗಿ ಕಾಣುತ್ತಿದ್ದಾಳೆ. ಅವಳ ಕೆನ್ನೆಗಳ ಮೇಲೆ ಕಣ್ಣೀರಿನ ಧಾರೆ ಹರಿಯುತ್ತಿದೆ. ಪ್ರಿಯಾ ಅಳುತ್ತಾ ನೋವಿನ ಧ್ವನಿಯಲ್ಲಿ ಮಾತನಾಡುತ್ತಾಳೆ. ದೇವವ್ರತ, ನನ್ನ ಶಾಪ ಅಸಹನೀಯವಾಗಿದೆ. ನನ್ನನ್ನು ನೋಡು, ಕೇವಲ ಒಂದು ಬಾರಿ ನನ್ನನ್ನು ನೋಡಿ ಈ ನೋವಿನಿಂದ ನನ್ನನ್ನು ಮುಕ್ತಗೊಳಿಸು. ರಾಜಕುಮಾರನ ಸಂಕಲ್ಪ ಅಲುಗಾಡುತ್ತದೆ. ಅವನು ಕೈಚಾಚಿ ಪ್ರಿಯಳನ್ನು ಸ್ಪರ್ಶಿಸಲು ಬಯಸುತ್ತಾನೆ. ಅಂತಿಮ ಕ್ಷಣದಲ್ಲಿ ಅವನು ತನ್ನ ಕೈಗಳಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ. ಮಹಾನ್ ಆತ್ಮನಿಯಂತ್ರಣದ ದೃಶ್ಯ. ದೇವವ್ರತ ದೃಢವಾಗಿ ಹೇಳುತ್ತಾನೆ, ಪ್ರಿಯೆ, ನನ್ನ ಪ್ರತಿಜ್ಞೆ ಅಖಂಡವಾಗಿದೆ. ನಿನ್ನನ್ನು ನೋಡದೆಯೇ ನಾನು ನಿನ್ನವನು. ಮಾಯಾವಿ ಪ್ರಿಯಳ ರೂಪವು ಭಂಗವಾಗಲು ಪ್ರಾರಂಭಿಸುತ್ತದೆ.
ಅವಳ ಮುಖವು ಕೋಪ ಮತ್ತು ನಿರಾಶೆಯಿಂದ ತುಂಬಿರುತ್ತದೆ. ಇದು ಮೋಹದ ಅತ್ಯಂತ ಕ್ರೂರ ಪರೀಕ್ಷೆಯಾಗಿತ್ತು. ಇದರಲ್ಲಿ ರಾಜಕುಮಾರನು ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಬೇಕಾಗಿತ್ತು. ಸಂದೇಹದ ಪರೀಕ್ಷೆ ದಿನ 4 ಮತ್ತು 5. 4ನೇ ಪ್ರದಕ್ಷಿಣೆ. ತಾಂತ್ರಿಕ ಭೈರೋನ್ ಸಂಶಯದ ವಿಷವನ್ನು ತುಂಬುತ್ತಾನೆ. ಗೆಜ್ಜೆಗಳ ಧ್ವನಿ ಥಟ್ಟನೆ ನಿಂತು ಹೋಗುತ್ತದೆ. ಈಗ ಭಯಾನಕ ಮೌನ ಮಾತ್ರ ಇದೆ. ದೇವವ್ರತನು ಸಂದೇಹಿಸುತ್ತಾನೆ. ಅವನು ನಿಜವಾಗಿಯೂ ಪ್ರದಕ್ಷಿಣೆ ಮಾಡುತ್ತಿದ್ದಾನೆಯೇ ಅಥವಾ ಕೇವಲ ಒಂದು ವೃತ್ತಾಕಾರದ ಸುತ್ತಲೂ ತಿರುಗುತ್ತಿದ್ದಾನೆಯೇ? ಅವನ ಹೆಜ್ಜೆಗಳು ಪದೇ ಪದೇ ತಡವರಿಸಿದವು. ಅವನು ಸುತ್ತಲೂ ನೋಡುತ್ತಾನೆ. ದಾರಿ ಗೊಂದಲಮಯವಾಗಿ ಕಾಡುತ್ತದೆ. ಅದೇ ಕ್ಷಣ ಪ್ರಿಯಾಳ ಧ್ವನಿ ಅವನ ಹೃದಯದಲ್ಲಿ ಸ್ಪಷ್ಟವಾಗಿ ಪ್ರತಿಧ್ವನಿಸುತ್ತದೆ. ನಂಬು ರಾಜಕುಮಾರ, ಶಬ್ದದ ಮೇಲೆ ಅಲ್ಲ, ನಿನ್ನ ಪ್ರೀತಿಯ ಮೇಲೆ ನಂಬು. ರಾಜಕುಮಾರನು ನೆಲಕ್ಕೆ ಬಾಗಿ ಒಂದು ಚಿಕ್ಕ ಗುರುತು ಮಾಡಿ ತನ್ನ ದಿಕ್ಕನ್ನು ಖಚಿತಪಡಿಸಿಕೊಳ್ಳುತ್ತಾನೆ. ಅವನು ಆ ಚಿಕ್ಕ ಗುರುತನ್ನು ನೋಡುತ್ತಾನೆ. ಅದು ನಂಬಿಕೆಯ ಸಂಕೇತವಾಗಿದೆ ಮತ್ತು ಮುಂದೆ ಸಾಗುತ್ತಾನೆ. ಶಾರೀರಿಕ ನೋವಿನ ಪರೀಕ್ಷೆ ದಿನ 6. 6ನೇ ಪರಿಕ್ರಮದಲ್ಲಿ ತಾಂತ್ರಿಕನು ಭೌತಿಕ ಅಡೆತಡೆಗಳನ್ನು ಸೃಷ್ಟಿಸುತ್ತಾನೆ. ದೇವಾಲಯದ ಮಾರ್ಗವು ಭೀಕರವಾದ ಮೊನಚಾದ ಮುಳ್ಳುಗಳು ಮತ್ತು ಉರಿಯುವ ಅಗ್ನಿ ಶಿಖರಗಳಿಂದ ತುಂಬಿ ಹೋಗುತ್ತದೆ. ದೇವವ್ರತ ಬರಿಗಾಲಿನಲ್ಲಿ ಮುಂದೆ ಸಾಗುತ್ತಾನೆ. ಅವನ ಕಾಲುಗಳು ರಕ್ತದಿಂದ ತೊಯ್ದು ಹೋಗಿವೆ. ನೋವು ಅಸಹನೀಯವಾಗಿದೆ. ಅವನು ನೋವಿನಿಂದ ನರಳುತ್ತಾನೆ, ಆದರೆ ನಿಲ್ಲುವುದಿಲ್ಲ. ಅವನು ತನ್ನ ರಾಜವಸ್ತ್ರಗಳ ತುಂಡುಗಳನ್ನು ಹರಿದು ತನ್ನ ಕಾಲುಗಳಿಗೆ ಕಟ್ಟಿಕೊಳ್ಳುತ್ತಾನೆ. ರಕ್ತ ಸಿಕ್ತ ಕಾಲುಗಳಿಗೆ ಬಟ್ಟೆ ಕಟ್ಟಿ ಅವನು ಅಂತಿಮ ಪ್ರದಕ್ಷಿಣೆಯ ಕಡೆಗೆ ಸಾಗುತ್ತಾನೆ. ಪರಮಾವಧಿ, ಅಂತಿಮ ಪ್ರತಿಜ್ಞೆ ಮತ್ತು ಯುದ್ಧ ದಿನ 7. 7ನೇ ಪ್ರದಕ್ಷಿಣೆಯ ಅಂತಿಮ ಘಳಿಗೆ ಬಂದಿದೆ. ದೇಗುಲದ ಆಕಾಶವು ಗಾಢ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಕ್ರೂರ ತಾಂತ್ರಿಕ ಭೈರವ್ ತನ್ನ ಭೀಕರ ವಿಕರಾಳ ರೂಪದಲ್ಲಿ ಪ್ರಕಟವಾಗುತ್ತಾನೆ. ಅವನ ದೇಹವು ಅಗ್ನಿಯಂತೆ ಧಗಧಗಿಸುತ್ತಿದೆ. ತಾಂತ್ರಿಕ ಘರ್ಜಿಸುತ್ತಾನೆ, ಮೂರ್ಖ ರಾಜಕುಮಾರ, ನೀನು ಶಾಪವನ್ನು ಮುರಿಯಲು ಸಾಧ್ಯವಿಲ್ಲ. ನನ್ನ ಆಧಿಪತ್ಯ ಅಖಂಡವಾಗಿದೆ. ರಾಜಕುಮಾರನು ಈಗ ತನ್ನ ಕತ್ತಿಯನ್ನು ಎತ್ತುತ್ತಾನೆ, ಆದರೆ ತಾಂತ್ರಿಕನ ಕಡೆಗೆ ಅಲ್ಲ. ಅಂತಿಮ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿ ಅವನು ತನ್ನ ಕತ್ತಿಯನ್ನು ದೇವಾಲಯದ ಮಧ್ಯದಲ್ಲಿ ಸ್ಥಾಪಿಸುತ್ತಾನೆ. ದೇವವ್ರತ ತನ್ನ ತೋಳುಗಳನ್ನು ಚಾಚಿ ಘೋಷಿಸುತ್ತಾನೆ, ಓ ಪ್ರಿಯೆ, ನಾನು ನಿನ್ನನ್ನು ಅದೃಶ್ಯ ರೂಪದಲ್ಲಿಯೇ ನನ್ನ ಪತ್ನಿಯಾಗಿ ಸ್ವೀಕರಿಸುತ್ತೇನೆ. ನನ್ನ ಪ್ರೇಮವೇ ನನ್ನ ಪ್ರತಿಜ್ಞೆ. ಇದು ನನ್ನ ರಾಜ್ಯ ಮತ್ತು ನನ್ನ ಹೃದಯಕ್ಕಾಗಿ ಸಪ್ತ ಚಕ್ರಗಳ ನನ್ನ ಅಂತಿಮ ಪ್ರತಿಜ್ಞೆ. ಶಾಪ ಮುಕ್ತಿ ಮತ್ತು ವಿಜಯಕ್ಕಾಗಿ ರಾಜಕುಮಾರನ ಈ ನಿಸ್ವಾರ್ಥ ಪ್ರೇಮ ಸಂಕಲ್ಪದಿಂದ ದೇವಾಲಯದ ಕೇಂದ್ರದಿಂದ ಒಂದು ತೀಕ್ಷ್ಣವಾದ ದೈವಿಕ ಪ್ರಕಾಶ ಉಂಟಾಡುತ್ತದೆ. ಈ ಪ್ರಕಾಶವು ಎಷ್ಟೊಂದು ಪ್ರಚಂಡವಾಗಿದೆ ಎಂದರೆ ತಾಂತ್ರಿಕ ಭೈರವನ ಶಕ್ತಿಯು ಕ್ಷಣಾರ್ಧದಲ್ಲಿ ಭಸ್ಮವಾಗುತ್ತದೆ. ತಾಂತ್ರಿಕನು ಅರಚುತ್ತಾ ಹೊಗೆಯ ರೂಪದಲ್ಲಿ ಮಾಯವಾಗುತ್ತಾನೆ. ಶಾಪವು ಮುರಿದು ಬಿದ್ದಿತು. ಪ್ರಕಾಶವು ಶಾಂತವಾಗುತ್ತದೆ. ರಾಜಕುಮಾರಿ ಪ್ರಿಯಾ ತನ್ನ ಪೂರ್ಣ ದಿವ್ಯ ಸೌಂದರ್ಯದಲ್ಲಿ ದೇವವ್ರತನ ಮುಂದೆ ನಿಂತಿದ್ದಾರೆ. ಪ್ರಿಯಾ ನಗುತ್ತಾಳೆ. ಅವಳ ಕಾಲ್ಗಜ್ಜೆಗಳ ನಾದ ಈಗ ಮೌನವಾಗಿಲ್ಲ, ಬದಲಿಗೆ ವಿಜಯದ ಗೀತೆಯನ್ನು ಹಾಡುತ್ತಿದೆ. ರಾಜಕುಮಾರ ದೇವವ್ರತ್ ಮತ್ತು ಪ್ರಿಯಾ ಅವರ ಭವ್ಯ ವಿವಾಹ ಸಮಾರಂಭ. ಇಡೀ ರಾಜ್ಯವು ಸಂಭ್ರಮಿಸುತ್ತಿದೆ. ಅವರ ರಾಜ್ಯಕ್ಕೆ ಸಮೃದ್ಧಿ ಮತ್ತು ಶಾಂತಿ ಮರಳಿದೆ. ಈಗ ವೃದ್ಧರಾಗಿರುವ ಮಹಾರಾಜರು ದೇವವ್ರತ್ ಮತ್ತು ಪ್ರಿಯಾ ಅವರನ್ನು ನೋಡುತ್ತಾರೆ. ಮಹಾರಾಜರು ಶಕ್ತಿ ಸಂಪತ್ತು ಎರಡೂ ಅಲ್ಲ, ಆದರೆ ನಿಜವಾದ ನಂಬಿಕೆ ಮತ್ತು ನಿಸ್ವಾರ್ಥ ಪ್ರೀತಿಯೇ ಜೀವನದ ದೊಡ್ಡ ಶಕ್ತಿ ಎಂದು ಅರ್ಥ ಮಾಡಿಕೊಂಡರು. ಈ ಕಥೆ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ, ನಿಮ್ಮ ಮುಖದಲ್ಲಿ ನಗು ತಂದಿದ್ದರೆ ಅಥವಾ ನಿಮಗೆ ಹೊಸ ಮಾರ್ಗವನ್ನು ತೋರಿಸಿದ್ದರೆ, ಆಗ ನಿಮ್ಮ ಈ ಭಾವನೆಯನ್ನು ಲೈಕ್ ರೂಪದಲ್ಲಿ ಖಂಡಿತ ವ್ಯಕ್ತಪಡಿಸಿ. ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿದಾಗ ನೀವು ನಮ್ಮ ಈ ಕಥಾ ಪರಿವಾರದ ಭಾಗವಾಗುವಿರಿ.